ಏನು ಎಷ್ಟು ಚೆನ್ನಾಗಿ ಅವರು ಡೈರೆಕ್ಷನ್ನೇ ಆಗಲಿ, ಒಂದು ಚಿತ್ರಕಥೆ ತಗೊಂಡೋಗಿರೋದಾಗಲಿ ಫಸ್ಟ್ ಟೈಮ್ ಅಂತ ಖಂಡಿತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ರಾಘವ್ ಅವರು, ಪ್ರಶಾಂತ್ ಅವರು ತಗೊಂಡೋಗಿದ್ದಾರೆ. ಬಾಕಿ ನಮ್ಮ ಅಶಿಕಾ ರಂಗನಾಥ್ ಬಗ್ಗೆ ಹೇಳಂಗೆ ಇಲ್ಲ. ಪ್ರಕಾಶ್ ಬೆಳವಾಡಿ ಸರ್ ಆಗಿರ್ಬೋದು, ಅಶಿಕಾ ರಂಗನಾಥ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ದಯವಿಟ್ಟು ಎಲ್ಲರೂ ನೋಡೋ ಅಂಥ ಸಿನಿಮಾ. ಸಣ್ಣ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು. ಒಂದು ಸೈನ್ಸ್ಗೂ ರಿಲೇಟೆಡ್ ಇದೆ, ಒಂದು ಸ್ವಲ್ಪ ಲವ್ಗೂ ಅಟ್ಯಾಚ್ ಇದೆ. ಅಂದರೆ ಟೋಟಲ್ ಆಗಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಮೂವಿಗೆ. ಫಸ್ಟ್ ಟೈಮು ರಾಘವ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಅನ್ಸೋದೇ ಇಲ್ಲ. ಅವ್ರು ಆ್ಯಕ್ಟು ಮಾಡಿದ್ದಾರೆ, ಜೊತೆಲಿ ಡೈರೆಕ್ಷನು ಮಾಡಿದ್ದಾರೆ. ಯಾಕೆಂದ್ರೆ ನಾನು 6 ದಿನ ಅವ್ರ ಜೊತೆ ವರ್ಕ್ ಮಾಡಿದೆ. ಎಷ್ಟು ಚೆನ್ನಾಗಿ ಅವರು, ಎಷ್ಟು ಸ್ಟ್ರಿಕ್ಟ್ ಡೈರೆಕ್ಟರ್ ಅಂತೂ ಹೇಳ್ಬೋದು. ಸ್ಟ್ರಿಕ್ಟು ಇರ್ತಾರೆ, ಮತ್ತು ಆ್ಯಕ್ಟ್ ಮಾಡುವಾಗ ಅಷ್ಟೇ ಫ್ಲೋನೆಸ್ ಇದೆ ಅವರು ಇದರಲ್ಲಿ. ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಅಂದರೆ ಏನು ಆಶಿಕಾ ರಂಗನಾಥ್ ಅವರ ಉದ್ದೇಶ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಾರೆ. ಅದರಲ್ಲಿ ಅವರು ನಾನು ಇದನ್ನು ಮಾಡಬೇಕು ಅಂದರೆ ಮಾಡಲೇಬೇಕು ಅನ್ನೋದು ಮೈಂಡ್ಸೆಟ್ ಇಟ್ಕೊಂಡಿದ್ದಾರೆ. ಅದು ಪ್ರಕಾಶ್ ಬೆಳವಾಡಿ ಸರ್ ಇದರಲ್ಲಿ ಅವರು ಸೀನಿಯರ್ ಆಗಿರ್ಬೋದು, ಪ್ರಕಾಶ್ ಬೆಳವಾಡಿ ಸರು. ಬಟ್ ಇವ್ರ ಉದ್ದೇಶ ಏನು ಅಂದರೆ, ಯಾವ ಪೇಷಂಟ್ಗೆ ಟ್ರೀಟ್ ಮಾಡಿದ್ರು ಅವರು ಅವರ ಮನಸ್ಸಿಗೆ ತಗ್ಗಟ್ಟಾಗಿ ನನಗೆ ಸರಿ ಅನಿಸಿದ್ದನ್ನು ನಾನು ಮಾಡೇ ತೋರಿಸ್ತೀನಿ, ನಾನು ಗೆಲ್ತೀನಿ ಅನ್ನೋದು ಓಟುಗೆ ಒಂದು ಹೈಲೈಟ್ ಪಾಯಿಂಟು ಅಂತ ಹೇಳ್ಬೋದು ಸರ್. ಓವರಾಲ್ ಆಗಿ ನಿಜವಾಗ್ಲೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಎಲ್ಲರೂ ಪ್ರತಿಯೊಬ್ಬರೂ ನೋಡ್ಬೋದು. ಕನ್ನಡ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನನ್ನ ಉದ್ದೇಶ. ಅದು PRK ಪ್ರೊಡಕ್ಷನ್ ಅಂದರೆ ಸಾಮಾನ್ಯ ಪ್ರೊಡಕ್ಷನ್ ಅಲ್ಲ. ಸೊ ಪುನೀತ್ ಅವರು ಏನು ಇದಿದ್ರು, ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಪುನೀತ್ ಸರ್ ಏನು ಅಂದ್ಕೊಂಡಿದ್ರು, ಪುನೀತ್ ರಾಜ್ಕುಮಾರ್ ಅವರು. ಸೊ ಖಂಡಿತ ಪುನೀತ್ ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.